ಎಲ್ಲರಿಗೂ ನಮಸ್ಕಾರ. ನಿಮ್ಮ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಯಾವ ಬೆಳೆಗೆ ಎಷ್ಟು ಯೂರಿಯಾ ಹಾಕಬೇಕು, ಎಷ್ಟು DAP ಪೊಟ್ಯಾಷ್ ಹಾಕಬೇಕು, ಇವೆಲ್ಲವನ್ನೂ ನೀವೇ ಲೆಕ್ಕ ಹಾಕಬಹುದು. ಹೌದು, ಸುಲಭ ಸೂತ್ರವನ್ನು ಉಪಯೋಗಿಸಿ ನಿಮ್ಮ ಬೆಳೆಗಳಿಗೆ ನೀವೇ ರಸಗೊಬ್ಬರದ ಪ್ರಮಾಣವನ್ನು ಲೆಕ್ಕ ಹಾಕಿಕೊಳ್ಳಬಹುದು. ಈ ಸಂಚಿಕೆಯಲ್ಲಿ ರಸಗೊಬ್ಬರದ ಲೆಕ್ಕಾಚಾರದ ಬಗ್ಗೆ ತಿಳಿಯೋಣ. ಈ ಲೆಕ್ಕಾಚಾರ ಹಾಕಲು ನಿಮಗೆ NPK ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳ ಶಿಫಾರಸು ತಿಳಿದಿರಬೇಕು. ವಿವಿಧ ಬೆಳೆಗಳಿಗೆ NPK ಪೋಷಕಾಂಶಗಳ ಶಿಫಾರಸನ್ನು ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ದಯವಿಟ್ಟು ವೀಕ್ಷಿಸಿ. ಈ ಸಂಚಿಕೆಯಲ್ಲಿ ಈರುಳ್ಳಿ ಬೆಳೆಯನ್ನು ಉದಾಹರಣೆಗೆ ತೆಗೆದುಕೊಂಡು ವಿಶ್ಲೇಷಣೆ ಮಾಡಿದ್ದೇವೆ. ಉಳಿದ ಬೆಳೆಗಳಿಗೂ ಕೂಡ ಇದೇ ರೀತಿ ಲೆಕ್ಕಾಚಾರ ಮಾಡಬಹುದು. ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಬೆಳೆಗೆ ಪ್ರತಿ ಎಕರೆಗೆ 50 kg ಸಾರಜನಕ, 20 kg ರಂಜಕ, 50 kg ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗುತ್ತವೆ. ಇದನ್ನು ನೆನಪಿಸಿಕೊಳ್ಳಿ, ಯಾಕೆಂದರೆ ಇದು ಮುಂದಿನ ಲೆಕ್ಕಾಚಾರಕ್ಕೆ ಬಹುಮುಖ್ಯ. ಈ ಫಾರ್ಮುಲಾ ಅಂದರೆ ಸೂತ್ರದಿಂದ ರಸಗೊಬ್ಬರ ಲೆಕ್ಕಾಚಾರ ಮಾಡಬಹುದು. ಅಗತ್ಯವಿರುವ ರಸಗೊಬ್ಬರ = 100 ಪೋಷಕಾಂಶದ ಅಂಶ ಪರ್ಸೆಂಟ್ನಲ್ಲಿ ಇಂಟು ಶಿಫಾರಸು ಮಾಡಿದ ಪೋಷಕಾಂಶದ ಪ್ರಮಾಣ kg ಪ್ರತಿ ಎಕರೆಗೆ. ಆಯ್ಕೆ 1. ಈಗ ನೇರ ರಸಗೊಬ್ಬರಗಳು ನಿಮಗೆ ದೊರಕಿದಲ್ಲಿ ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ತಿಳಿಯೋಣ. ರಸಗೊಬ್ಬರಗಳ ವಿಧಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ, ದಯವಿಟ್ಟು ವೀಕ್ಷಿಸಿ. ಈಗ ನಿಮ್ಮ ಬಳಿ ಯೂರಿಯಾ, ಸೂಪರ್ ಫಾಸ್ಫೇಟ್, MOP ಅಂದರೆ ಪೊಟ್ಯಾಷ್ ಗೊಬ್ಬರಗಳು ಇದೆ ಎಂದುಕೊಳ್ಳೋಣ. ಯೂರಿಯಾ 46% ಸಾರಜನಕವನ್ನು ಪೂರೈಸುತ್ತದೆ. ಈಗ ನಾವು ಅಗತ್ಯವಿರುವ ಯೂರಿಯಾ ಗೊಬ್ಬರವನ್ನು ಲೆಕ್ಕ ಹಾಕೋಣ. ಅಗತ್ಯವಿರುವ ಯೂರಿಯಾ = 100 ಪೋಷಕಾಂಶದ ಅಂಶ ಅಂದರೆ ಯೂರಿಯಾದಲ್ಲಿ 46% ಸಾರಜನಕವಿದೆ ಇಂಟು ಶಿಫಾರಸು ಮಾಡಿದ ಸಾರಜನಕ ಅಂದರೆ 50 kg ಪ್ರತಿ ಎಕರೆ ಈರುಳ್ಳಿ ಬೆಳೆಗೆ. ಈ ಲೆಕ್ಕವನ್ನು ಪರಿಹರಿಸಿದಾಗ 108.69 kg ಬರುತ್ತದೆ. ಅಂದರೆ 108.69 kg ಅಪ್ರಾಕ್ಸಿಮೇಟ್ಲಿ 108.7 kg ಯೂರಿಯಾ ಬೇಕು ಎಂದೋಣ. ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂದರೆ MOP ಗೊಬ್ಬರವು 60% ಪೊಟ್ಯಾಷಿಯಂ ಅನ್ನು ಪೂರೈಸುತ್ತದೆ. ಅಂದರೆ 100 kg ಪೊಟ್ಯಾಷ್ ಅಂದರೆ MOP ಗೊಬ್ಬರವನ್ನು ಹಾಕಿದರೆ 60 kg ಪೊಟ್ಯಾಷಿಯಂ ಅನ್ನು ಪೂರೈಸುತ್ತದೆ ಎಂದರ್ಥ. ಅಗತ್ಯವಿರುವ MOP ಅಂದರೆ ಪೊಟ್ಯಾಷ್ ಗೊಬ್ಬರ = 100 ಪೋಷಕಾಂಶದ ಅಂಶ 60% ಇಂಟು ಶಿಫಾರಸು ಮಾಡಿದ ಪೊಟ್ಯಾಷಿಯಂ ಪೋಷಕಾಂಶ 50 kg ಪ್ರತಿ ಎಕರೆಗೆ. ಇದನ್ನು ಲೆಕ್ಕ ಹಾಕಿದಾಗ 83.33 kg MOP ಅಂದರೆ ಪೊಟ್ಯಾಷ್ ಗೊಬ್ಬರವು ಬೇಕಾಗುತ್ತದೆ. ಆಯ್ಕೆ 2. ಒಂದು ವೇಳೆ ಸೂಪರ್ ಫಾಸ್ಫೇಟ್ ಗೊಬ್ಬರ ಸಿಗದೆ DAP ಗೊಬ್ಬರ ಸಿಕ್ತು ಅಂದರೆ ಹೇಗೆ ಲೆಕ್ಕ ಹಾಕುವುದು ಎಂದು ತಿಳಿಯೋಣ ಬನ್ನಿ. ಇಲ್ಲಿ ಗಮನಿಸಿ, ಯೂರಿಯಾ ಮತ್ತು MOP ಇವು ನೇರ ರಸಗೊಬ್ಬರಗಳು. DAP ಇದು ಮಿಶ್ರಿತ ರಸಗೊಬ್ಬರ. ಏಕೆಂದರೆ DAPಯಲ್ಲಿ ಸಾರಜನಕ ಮತ್ತು ರಂಜಕ ಎರಡೂ ಇರುತ್ತವೆ. DAP ಗೊಬ್ಬರದಲ್ಲಿ ಪ್ರಮುಖವಾಗಿ 46% ರಂಜಕ ಮತ್ತು 18% ಸಾರಜನಕ ಪೋಷಕಾಂಶಗಳು ಇರುತ್ತವೆ. ರಂಜಕದ ಅಂಶ DAPಯಲ್ಲಿ ಹೆಚ್ಚು ಇರುವುದರಿಂದ ಮೊದಲು ಇದನ್ನು ಲೆಕ್ಕ ಹಾಕೋಣ. ಅಗತ್ಯವಿರುವ DAP ಗೊಬ್ಬರ = 100 ಪೋಷಕಾಂಶದ ಅಂಶ 46% ಇಂಟು ಶಿಫಾರಸು ಮಾಡಿದ ರಂಜಕ 20 kg ಪ್ರತಿ ಎಕರೆಗೆ. ಇದನ್ನು ಲೆಕ್ಕ ಹಾಕಿದಾಗ 43.47 kg ಅಪ್ರಾಕ್ಸಿಮೇಟ್ಲಿ 43.5 kg ಬರುತ್ತದೆ. ಅಂದರೆ 20 kg ರಂಜಕವನ್ನು ಪೂರೈಸಲು 43.5 kg DAP ಬೇಕಾಗುತ್ತದೆ. ಆದರೆ DAP ಗೊಬ್ಬರದಲ್ಲಿ ಸಾರಜನಕವೂ ಇದೆ. ನಮಗೆ ಈಗಾಗಲೇ
20 ಕೆಜಿ ರಂಜಕವನ್ನು ಪೂರೈಸಲು 43.5 ಕೆಜಿ ಡಿಎಪಿ ಗೊಬ್ಬರ ಬೇಕು ಅಂತ ತಿಳಿದಿದೆ. ಡಿಎಪಿಯಲ್ಲಿ ಸಾರಜನಕವೂ ಇರುವುದರಿಂದ ಈ 43.5 ಕೆಜಿ ಡಿಎಪಿ ಗೊಬ್ಬರವು ಎಷ್ಟು ಸಾರಜನಕವನ್ನು ಪೂರೈಸುತ್ತದೆ ಎಂದು ತಿಳಿದುಕೊಳ್ಳಬೇಕು. ಅದಕ್ಕೆ ಈ ಎರಡನೇ ಸೂತ್ರ. ಇದು ಕೂಡ ಸುಲಭವಾಗಿದೆ. ಪೂರೈಸಿದ ಸಾರಜನಕ ಪೋಷಕಾಂಶ = ರಸಗೊಬ್ಬರದ ಪ್ರಮಾಣ ಅಂದರೆ 43.5 ಕೆಜಿ ಡಿಎಪಿ ಇಂಟು ಪೋಷಕಾಂಶದ ಅಂಶ ಅಂದರೆ ಡಿಎಪಿಯಲ್ಲಿ ಇರುವ ಸಾರಜನಕ 18% ಡಿವೈಡೆಡ್ ಬೈ 100. 43.5 ಕೆಜಿ ಡಿಎಪಿ ಗೊಬ್ಬರವು ಪೂರೈಸಿದ ಸಾರಜನಕ 7.83 ಕೆಜಿ. ಶಿಫಾರಸು ಮಾಡಿದ್ದು 50 ಕೆಜಿ ಸಾರಜನಕ. 43.5 ಕೆಜಿ ಡಿಎಪಿ ಗೊಬ್ಬರದಿಂದ ಸಿಕ್ಕಿದ್ದು 7.83 ಕೆಜಿ ಸಾರಜನಕ. ಇದನ್ನು ಕಳೆದರೆ ನಮಗೆ ಇನ್ನೂ ಬೇಕಾಗಿರುವ ಸಾರಜನಕ 42.19 ಕೆಜಿ. ಈ ಸಾರಜನಕವನ್ನು ನಾವು ಯೂರಿಯಾ ಗೊಬ್ಬರದಿಂದ ಪೂರೈಸಬೇಕಾಗುತ್ತದೆ. ಈಗ ಉಳಿದ 42.17 ಕೆಜಿ ಸಾರಜನಕವನ್ನು ಪೂರೈಸಲು ಎಷ್ಟು ಯೂರಿಯಾ ಗೊಬ್ಬರ ಬೇಕೆಂದು ಲೆಕ್ಕ ಹಾಕೋಣ. ಈಗ ನಮ್ಮ ಮೊದಲಿನ ಸೂತ್ರವನ್ನು ಉಪಯೋಗಿಸೋಣ. ಅಗತ್ಯವಿರುವ ಯೂರಿಯಾ = 100 ಡಿವೈಡೆಡ್ ಬೈ ಪೋಷಕಾಂಶದ ಅಂಶ 46% ಇಂಟು ಬೇಕಾದ ಸಾರಜನಕ ಅಂದರೆ 42.17 ಕೆಜಿ. 91.67 ಕೆಜಿ ಅಪ್ರಾಕ್ಸಿಮೇಟ್ಲಿ 91.7 ಕೆಜಿ ಯೂರಿಯಾ ಗೊಬ್ಬರ ಬೇಕಾಗುತ್ತದೆ. ಹಿಂದೆ ತಿಳಿಸಿದ ಹಾಗೆ 50 ಕೆಜಿ ಪೊಟ್ಯಾಷಿಯಂ ಅನ್ನು ಪೂರೈಸಲು ಎಷ್ಟು ಎಂಒಪಿ ಅಥವಾ ಪೊಟ್ಯಾಷ್ ಗೊಬ್ಬರ ಬೇಕೆಂದು ಲೆಕ್ಕ ಹಾಕಿದಾಗ 83.3 ಕೆಜಿ ಎಂಒಪಿ ಎಂದು ತಿಳಿಯುತ್ತದೆ. ಈರುಳ್ಳಿ ಬೆಳೆಗೆ ಪ್ರತಿ ಎಕರೆಗೆ 50, 20, 50 ಕೆಜಿ ಎನ್ಪಿಕೆ ಪೋಷಕಾಂಶಗಳನ್ನು ಪೂರೈಸಲು 91.7 ಕೆಜಿ ಯೂರಿಯಾ, 43.5 ಕೆಜಿ ಡಿಎಪಿ, 83.3 ಕೆಜಿ ಎಂಒಪಿ ಅಂದರೆ ಪೊಟ್ಯಾಷ್ ಗೊಬ್ಬರಗಳು ಬೇಕಾಗುತ್ತವೆ. ಈ ರೀತಿ ನಿಮ್ಮ ಬೆಳೆಗೆ ನೀವೇ ರಸಗೊಬ್ಬರದ ಪ್ರಮಾಣವನ್ನು ಲೆಕ್ಕ ಮಾಡಿರಿ. ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿದ ಪೋಷಕಾಂಶಗಳು ನಮ್ಮ ಹಿಂದಿನ ವಿಡಿಯೋದಲ್ಲಿ ಇದೆ, ವೀಕ್ಷಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳ ಬಗ್ಗೆ ತಿಳಿಯೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮಾತ್ರ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶೇರ್ ದ ವಿಡಿಯೋ, ಶೇರ್ ದ ನಾಲೆಡ್ಜ್. ಜೈ ಕಿಸಾನ್. ಧನ್ಯವಾದಗಳು.